ಸ್ಟಾರ್ಟ್ ಮಾಡು ಮಗ. ಹೆಲೋ ಗಾಯ್ಸ್, ವೆಲ್ಕಮ್ ಟು ತರುಣ್ ವ್ಲಾಗ್ಸ್. ಇವತ್ತು ತರುಣ್ ಅವ್ರ ಬರ್ಡೇ. ಕೇಕ್ ಕಟ್ ಮಾಡಿಸಿದೆಲ್ಲ ಆಯ್ತು, ಮಿಸ್ ಔಟ್ ಆಗೋಯ್ತು ವ್ಲಾಗ್ ಮಾಡೋದು. ಸ್ವಲ್ಪ ಬ್ಯುಸಿ ಆಗಿದ್ವಿ. ಇವಾಗ ದೇವೇಗೌಡ ಪೆಟ್ರೋಲ್ ಬಂಕ್ ಹತ್ರ ಹೋಯ್ತಾ ಇದೀವಿ ಊಟ ತಿನ್ನಕ್ಕೆ. ತರುಣ್ ಅವರು ಟ್ರೀಟ್ ಕೊಡಿಸ್ತಿದ್ದಾರೆ. ಬರ್ತ್ಡೇನ ಶುಭಾರಂಭ ಮಾಡುವಂತ ಬಿರಿಯಾನಿ ತಿನ್ನಕ್ಕೆ ಹೋಗ್ತಿದೀವಿ. ಬಿರಿಯಾನಿ ಚೆನ್ನಾಗಿಲ್ಲ ಅಂದ್ರೆ ಶೀಲಿಂಗ್ಗೆ ಹೊಡಿಯೋದು ಗೈಸ್, ಅಷ್ಟೇ, ಇನ್ನೇನಿಲ್ಲ. ತುಂಬಾ ಚೆನ್ನಾಗಿ ನೆನ್ಪಿಟ್ಕೋತಾನೆ. ಇವಾಗ ಬಿರಿಯಾನಿ ಕಾರಲ್ಲಿ ಹೋಗ್ತಾ ಇದೀವಿ, ನಾವಿದೀವಿ. ಬಡ್ಡಿ ಮಗ ಶೀಲ ನಮ್ ಪ್ರೋ ಡ್ರೈವರ್ ಫಾರ್ಮುಲಾ 1 ಅಲ್ಲಿ ಮುಗಿದ್ ಕಳ್ಸಿದಾರೆ ಇವ್ರನ್ನ. ನಂಬೈತೆ ಕಣ. ನಾನು ಇವನು ಈ ಕಡೆ ಪುನರ್ವಸು ಇದೆ, ಜಂಬೂ ಸವಾರಿ ಜಂಬೂ ಸವಾರಿ. ಆಮೇಲೆ ಶೀಲ ಓಡ್ಸಕ್ ಬರ್ದಿರೋ ಡ್ರೈವರು ಎಲ್ಲ ಹೋಯ್ತಾ ಇದೀವಿ. ಹೋಗಿ ತಿನ್ಬಿಟ್ಟು ಬಿರಿಯಾನಿ ಚೆನ್ನಾಗಿದ್ರೆ ವ್ಲಾಗ್ ಬರುತ್ತೆ, ಚೆನ್ನಾಗಿಲ್ಲ ಅಂದ್ರೂ ಬರುತ್ತೆ. ಒಂದೇ ಬರ್ತದೆ. ಎಲ್ಲರೂ ಲೈಕ್, ಫಸ್ಟ್ ಶೇರ್, ವೆಜ್ ಸಬ್ಸ್ಕ್ರೈಬ್, ಕಾಮೆಂಟ್ ಎಲ್ಲ ಮಾಡಿ ಗೈಸ್. ಶೀಲಾ ಪುಲ್ಚಾರು ಅವ್ನಿಗೆ ದೋಸೆ ಕೊಡ್ಸ್ಬಿಟ್ಟೆ. ಅಲ್ಲೇ ಆಮೇಲೆ ನಾವು ಬಿರಿಯಾನಿ ಬ್ಯಾಟಿಂಗ್ ಪುನರ್ವಸು ಅಷ್ಟೇಪ್ಪ. ಇವನೊಬ್ಬ, ಇವನ್ ಜಂಬೂ ಸವಾರಿ, ಇವನೊಂದು ಪುಲ್ಚಾರ್ ಇವನು. ಓಕೆ ಗೈಸ್, ಅಷ್ಟೇ. ನೆಕ್ಸ್ಟ್ ಕಂಟಿನ್ಯೂ ಆಗುತ್ತೆ ವ್ಲಾಗ್. ಬಾಯ್. ಹೋಗಿ ಬಿರಿಯಾನಿ ತಿಂದ್ಮೇಲೆ ಕಂಟಿನ್ಯೂ ಮಾಡೋಣ. Bye. ನಾವು ಹೆಂಗೋ ದೋಸೆ ತಿನ್ನಲ್ಲ, ಇಡ್ಲಿ ತಿನ್ನಲ್ಲ. ಅದೇ ನಾನು ಇವನು ಪಕ್ಕಾ ಸಿಂಹ. ಓಕೆ ನಾವು ದೋಸೆ Bye, ಬಗ್ಗೆ guys. ಹೇಳ್ತೀವಿ. ಹೇಳ. ನಾವು ದೋಸೆ ಬಗ್ಗೆ, ಆಮೇಲೆ ಅಲ್ಲಿ ಏನೇನ್ ಸಿಗುತ್ತೆ ಅದ್ರ ಬಗ್ಗೆ, ವೆಜ್ ಬಗ್ಗೆ ಹೇಳ್ತೀವಿ ಫ್ರೆಂಡ್ಸ್. ಅದೇನು ಯೂಸ್ ಇಲ್ಲ. ಬಾಯ್. ಈ ಸೀರಿಯಸ್ಗೆ ಹೆಸರು ಹೇಳೋದು ಮರ್ತೋದ್ವಿ. ಹೆಸರು ಇಟ್ಟಿರೋನು ಶೀಲ, ಅವನೇ ಹೇಳಿದ್ರೆ ಚೆನ್ನಾಗಿ. ಬಿರಿಯಾನಿಯ ಕತೆ ಅವ್ನ ಫೇಸ್ ಕಾಣ್ತೈತಿನ? ಇಲ್ಲ, ನೋಡು, ಇಡಿ. ಕಾಣ್ತೈತಿ ಹೇಳ. ಒಂದು ಬಿರಿಯಾನಿಯ ಕತೆ ಭಾಗ 1. ಇದು ಪಾರ್ಟ್ 1. ಹಿಂಗೆ ಬಿರಿಯಾನಿ ಸೀರೀಸ್ ಮಾಡೋಣ ಅಂತ ಪ್ಲಾನ್ ಅಲ್ಲಿ ಇದೀನಿ. ಎಲ್ಲೆಲ್ಲಿ ಸೂಪರ್ ಐತೆ ಬಿರಿಯಾನಿ ಅಂದ್ರೆ ಅಲ್ಲೆಲ್ಲ ಹೋಗಿ ಬಿರಿಯಾನಿ ಹಂಟ್ ಅನ್ಕೊಳ್ಳಿ. ಇದು ಒಂಥರ ಬಿರಿಯಾನಿ ಹಂಟ್, ಒಳ್ಳೆ ಹೆಸರು. ಒಂದು ಬಿರಿಯಾನಿ ಕತೆ ಟೈಟಲು, ಬಿರಿಯಾನಿ ಹಂಟ್, ಬ್ರಾಕೆಟ್ ಅಲ್ಲಿ ಬಿರಿಯಾನಿ ಹಂಟ್. ಎಪಿಸೋಡ್ 1. ವೆಲ್ಕಮ್ ಟು ಎಪಿಸೋಡ್ 1. ಎಲ್ಲ ಎಪಿಸೋಡ್ ನ ಫಾಲೋ ಅಪ್ ಮಾಡಿ ಗೈಸ್. ಲಾಯರ್ ಸಾರ್. ಯಾಕೋ ಇವನು ಕಾಂಪಿಟೇಷನ್ ಒಂದು ಯೂಟ್ಯೂಬ್ ಚಾನಲ್ ಮಾಡಂಗ್ ಕಾಣ್ತಾವ್ ಕಣ. ಬಿರಿಯಾನಿ ತಿಂದೇ ಇರೋನು ಈ ಟೈಟಲ್ ಕೊಡ್ಬೇಕಾದ್ರೆ ಒಂದ್ಸಲ ಖುಷಿ ಆಗುತ್ತೆ. ಅವನಿಗೂ ಬಿರಿಯಾನಿ ಮೇಲಿರೋ ಏನಂತಾರೆ ಅದಕ್ಕೆ ಅಭಿಮಾನ. ಯಾರಿಗೆ ಹೇಳ್ತಾ ಇರೋದು? ನಿನ್ಗೆ ಯಾಕಣಲ್ಲ, ನೀನೇ ತಂದು ಕೊಟ್ಟವನು ಟೈಟಲ್. ಇವನು ಅವಾಗ ಒಂಥರ ಹಿಂಗೆ ಅಂದ್ರೆ ಈ ಸ್ವಿಚ್ ಆನ್ ಆಫ್ ಮಾಡ್ದಂಗೆ ಅವಾಗ ತಿಂತಾ ಇರ್ತಾನೆ, ಮತ್ತೆ ತಿನ್ನಲ್ಲ ಅಂತಾನೆ. ಅವ್ನ ಕತೆ ಏನು ಅಂತ ನಮಗೂ ಹೇಳಕೈತಲ್ಲ, ಅವನು ಹೇಳಕೈತಲ್ಲ. ಅವನೇ ಡಿಫೈನ್ ಮಾಡಿ. ಇಂಗ್ಲಿಷ್ ಎಲ್ಲ ಮಾತಾಡದೇ ಇದ್ರೆ ಸ್ವಲ್ಪ ವಾಸಿ ಅನ್ಸುತ್ತೆ. ಯಾಕೆ ಅರ್ಥ ಆಗಲ್ಲ? ನಮ್ದು ಕನ್ನಡ ಚಾನಲ್ ಕಣ, ಕನ್ನಡ ಬ್ಲಾಗ್ಸ್ ಅನ್ನೋದು ಇಂಗ್ಲಿಷ್. ಜಂಬೂ ಸವಾರಿಗೆ ಅರ್ಥ ಆಗಲ್ವೇನೋ ಅಂತ ಕೇಳಿದೆ ಕಣ. ಓಕೆ ಗೈಸ್, ಫಸ್ಟ್ ಇವರು ದೋಸೆ ತಿಂತಾರೆ. ಶೀಲ ಇವಾಗ ಜಾಸ್ತಿ ಮಾತಾಡ್ತಾನೆ, ಸ್ವಲ್ಪ ಕ್ಲಾಸ್ ತಗೊಂಡ್ ಬರ್ತೀವಿ. ಆನ್ ಮಾಡಿದೆ ಕಣ. ಆಫ್ ಮಾಡಲು ಸರಿ ಇಲ್ಲ ಕಣಲ್ಲ. ಮಾಡೋ ಮೇಲೆ ಮಾನನಷ್ಟ ಮೊಕದ್ದಮೆ ಹಾಕ್ತೀನಿ. ಏನು ಮಾನನಷ್ಟ ಮೊಕದ್ದಮೆ. ಫ್ಲಾಶ್ ಬ್ಯಾಕ್. ಮಾಡೋ ಮೇಲೆ ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಕಲಾವಿದ ಕಣ. ನಮಸ್ಕಾರ ಕಣ. ನೀನು ಕೈ ಬಿಡ. ಇವಾಗ ಕೈ ಅಂತ ಬಿಡು. ಏಯ್ ಬುಟ್ಟ ಸರಿ ಇಲ್ಲ, ನಾನಲ್ಲಪ್ಪ, ಅವ್ರಿಬ್ರೇನೋ ಚಳಿಗೇನೋ ಮಾಡ್ಕೊತಾರೆ. ಸರಿ ಇಲ್ಲ, ಇವನು ಸರಿ ಇಲ್ಲ. ನಂದು 2 ಕೈ ಇಲ್ಲೇ ಐತೆ. ಒಂದ್ ಕೈ ಫೋನಲ್ಲಿ ಐತೆ, ಒಂದ್ ಕೈ ಇಲ್ಲ ಐತೆ. ಎರಡು ಕೈಯು ಕಟ್ಕೊಂಡ್ ಕೂತಿದ್ದೀನಿ. ಎಲ್ಲಿ ಸ್ಪಾಟ್ ಸೈಡ್ ಇಡ್ಲಿ ತಿಂದಾಯ್ತು. ಇವ್ರಿಗೇನೋ ಅದು ಸ್ಯಾಟಿಸ್ಫೈ ಆಗಿಲ್ಲ ಅಂದ್ರೆ ರಾಮೇಶ್ವರಂ ಮಾಡ್ತೀನಿ. ಈ ರಾಮೇಶ್ವರಂ ಇಲ್ಲಿ ಓಪನ್ ಆಗಿರೋದೇ ಗೊತ್ತಿಲ್ಲ. ಇದೆಲ್ಲ ಈಗ ರಾಮೇಶ್ವರಮಲ್ಲಿ ಶೀಲಾ ಪುಡಿ ಇಡ್ಲಿ ತಿನ್ನಕ್ಕೆ ಹೋಗ್ತಾನೆ. ಸಕ್ಕತ್ತಾಗಿರುತ್ತೆ ಅಂತಾನೆ. ಹೋಗಿ ಪುಡಿ ಉಟ್ಟಿ ಹೋಗಿ ಪುಡಿ ಇಡ್ಲಿ ತಿನ್ಬಿಟ್ಟು ನೋಡೋಣ ಹೆಂಗಿದೆ ಅಂತ. ಹೇಳ, ಪುಡಿ ಇಡ್ಲಿ ಹೆಂಗಿತ್ತು? ಪುಡಿ ಇಡ್ಲಿ ಅಂತೀನಿ. ದೋಸೆ ಹೆಂಗಿತ್ತ? ದೋಸೆ ನಾನು ತಿನ್ಲೇ ಇಲ್ಲ. ರೈಸ್ ಸಖತ್ತಾಗಿತ್ತು, ಆದ್ರೆ ಸಿಕ್ಕಿದ್ದೆ ಹಾಫ್ ಪ್ಲೇಟ್, ಅದೇ ಬೇಜಾರು. ಇದಿದೆ ಲಾಸ್ಟ್ ಹಾಫ್ ಪ್ಲೇಟು, ಅದು ಇವನ್ಗೆ ಸಿಕ್ಕಿದ್ದು. ಅದು ಹಿಂಗೆ ಅಂದ್ರೆ ಇದ್ದಿದ್ದೆಲ್ಲ ಗೋರಿ ಹೊಟ್ಟೆ ತುಂಬ್ದ. ಈಗ ಇಲ್ಲಿ ತಿಂತ್ಯಾ? ಇಲ್ಲಪ್ಪ, ಇಲ್ಲಿ ಶೀಲಾ ಒಬ್ಬನೇ ತಿನ್ನಲೇಬೇಕು ಗೀ ಪುಡಿ ಇಡ್ಲಿ ಅಂತಾನೆ. ಹೋಗಿ ತಿನ್ಬಿಟ್ಟು ಇಲ್ಲಿಂದ RK ಬಿರಿಯಾನಿ ಹುಡ್ಕೊಂಡು ಹೋಗೋಣ. ವೆಜ್ ಅವ್ರಿಗೆ ಬರೀ ಎಕ್ಸ್ಪೆಕ್ಟೇಷನ್ ಆಯ್ತೈತೆ. ಗೀ ಪುಡಿ ಇಡ್ಲಿ ಸೂಪರ್ ಆಗಿರುತ್ತೆ ಅಂತದ. ಆದರೆ ಆ್ಯಾವ್ರೇಜ್ ಅಷ್ಟೇ. ಚೆನ್ನಾಗೈತೆ, ತೀರಾ ಚೆನ್ನಾಗೇನಿಲ್ಲ. ತಿನ್ಬೋದು, ಚೆನ್ನಾಗೈತೆ. ಒಂದೊಂದು ಕಡೆ ಇರುತ್ತೆ ಸ್ಕ್ಯಾಮ್, ಅದಕ್ಕಿಂತ ಬೆಟರ್.
ಬೆಟರ್ ಚೆನ್ನಾಗಿದೆ. ಆದರೆ ಟೀ ಮಾತ್ರ ಸಾಕಾಗಿದೆ. ಟೀ ಕಾಫಿ ಎರಡು ಚೆನ್ನಾಗಿ. 1 ಗಂಟೆಗೂ ರಾಮೇಶ್ವರಂ ಕೆಫೆ ಓಪನ್ ಇರ್ತದೆ. ಬಂದು ಟೀ ಕುಡಿಯೋರು ಟೀ ಕುಡಿ. ಟೀ 30 ರೂಪಾಯಿ. ಬಟ್ ಓಕೆ, ಕೊಡೋಕೆ ಚೆನ್ನಾಗಿದೆ, ಹೊರತೈತಿ. ಆದರೆ ಗೀ ಪುಡಿ ಇಡ್ಲಿ ಓಕೆ 90 ರೂಪಾಯಿ. 85 85 85 90 2 ಗಂಟೆ 90 ಕೊಟ್ಟೆ ಎಲ್ಲ ತಿನ್ನೋಷ್ಟು ಬರ್ತಿಲ್ಲ. ಪರವಾಗಿಲ್ಲ. 1:30ಗೂ ಹ್ಞೂ, ಇಷ್ಟೊಂದು ಜನ ಆದರೆ ಓಕೆ. 3 ಗಂಟೆ ತನಕ ಇರುತ್ತೆ. ಅಲ್ಲಿ ಬೇರೆ ಫಾರಿನರ್ಸ್ ಇದ್ದಾರೆ ನೋಡಿ ಗೈಸ್. ಅಂಟು ಇದಲ್ಲ ಆರ್ಕೆ ಬಿರಿಯಾನಿ ಬಂಡಿ, ಅದು ಸಿಕ್ಕಿಲ್ಲ ಅಂದರೆ ಬೇಜಾರಾಗೋಯ್ತೀನಿ. ಅದಕ್ಕೋಸ್ಕರ ಊಟ ತಿಂಡಿ ಎಲ್ಲ ಬಿಟ್ಬಿಟ್ಟು ನೈಟ್ ಊಟನೂ ಮಾಡಿಲ್ಲ, ಅದಕ್ಕೋಸ್ಕರ ಇವಾಗ ಹುಡುಕಿ ಬಂದ. ಅದಿಲ್ಲ ಅಂದರೆ ಯಾವುದಾನ ಒಂದು ನಾನ್ ವೆಜ್ಜಲ್ಲಿ ತಿಂತೀವಿ. ಟೀ ಮಾತ್ರ ಸೂಪರ್. ಅಲ್ಲಿ ಹೋಗಿ ಸಿಗೋಣ. ಬಾಯ್ ಬಾಯ್. ಕಾರ್ಯ ಒಂದು ನೀನ್ ಇಲ್ಬಿಟ್ಟು ಬದ್ದಿ ಕರ್ಕೊಂಡ ಮಾಡ್ಬೇಕು ನಾನಲ್ಲ. ಅಲ್ಲಿ ಬಂದ ಕಣ, ಬಾರ ಅನ್ಲಾಕಾಗೈತೆ. ಈ ಕಡೆ ಬಂದ ಕಣ ಈಗ. ಈ ಕಡೆ ಬಾ. ಅನ್ಲಾಕ್ ಆಗೈತೆ ಕಣ, ಅನ್ಲಾಕ್ ಆಗೈತೆ ಕಣ. ಪೊಲೀಸವ್ರು ಬಂದು ಹತ್ರ ಲವ್. ಫ್ಲಾಶ್ ಲೈಟ್ ಆನ್ ಮಾಡ್ಕೊ. ಹೋಗಿ ಸರಿ ಬರ್ತದೆ. ಇವಾಗ ಕರೆಕ್ಟಾಗಿ ಬರ್ತೈತಾ? ಹತ್ತದೇನಾ? ಗೈಸ್, ನಮ್ಕ ಬಂದಿದ್ದು ಬಿರಿಯಾನಿ ನಮಗೆ ಮೋಸ ಮಾಡಲಿಲ್ಲ, ಚೆನ್ನಾಗೈತೆ. ಎಲ್ಲಿ ಅಂದರೆ ಕರೆಕ್ಟಾಗಿ ವೇಗ ಸಿಟಿ ಮಾಲ್ ಆಪೋಸಿಟು. ಪೊಲೀಸ್ ಗನ್ ಬೇರೆ ಹಿಡ್ಕೊ ಓಡಾಡ್ಕೊಂಡು. ಹೌದಾ? ಎಷ್ಟು ಇದು ಗೊತ್ತಾ ಗನ್ನು? ಶಾರ್ಟ್ ಗನ್ನು. ನಿಮಿಷ ಇದೊಂದು ಯೂಟರ್ನ್ ಹಾಕೊಂಡು ನೋಡ್ತೀವಿ. ಏಯ್ ಮೌನ್ ಅಲ್ಲಿ ತಂಗೆ ಹೇಳ್ತಾರೆ ಹೆಂಗಿತ್ತಂತ. ಬಿರಿಯಾನಿ ಚೆನ್ನಾಗಿತ್ತು ಗೈಸ್, ಎಕ್ಸ್ಪೆಕ್ಟೇಷನ್ಸ್ನ ಫೇಲ್ ಮಾಡಿಲ್ಲ. ಕಬಾಬ್ ಮಾತ್ರ ಕಬಾಬ್ ಅಂತೂ ಸಖತ್ತಾಗಿತ್ತು. ಆದರೆ ಕುಷ್ಕ ಸ್ವಲ್ಪ ಸ್ಲೈಟ್ ಆಗಿ ತಣ್ಣಗಿತ್ತು. ಅಂದರೆ ನಾವು ಬಂದಿದ್ದು 1:30ಗೆ ಬಂದಿದ್ವಿ. 1:30 ಏನು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಚೆನ್ನಾಗಿತ್ತು. ಅದೇ ಅದೇ taste ಟೇಸ್ಟ್ ವೈಸ್ ಚೆನ್ನಾಗಿತ್ತು. ಎಲ್ಲ ಬಿಸಿ ಇದ್ದಿದ್ರೆ ಇನ್ನೂ ಚೆನ್ನಾಗಿರ್ತಾ ಇತ್ತು. ಎಷ್ಟು ಚೆನ್ನಾಗಿತ್ತು. ಕಬಾಬ್ ಮಾತ್ರ ಶೇರ್ವಾ ಮಸಾಲೆ. ಶೇರ್ವಾ ಒಂಥರ ಸೂಪ್ ಥರ ಇತ್ತು. ಏನೋ ನಾನು ಅದಕ್ಕೆ ಗೊತ್ತಾಗಿಲ್ಲ. ಹಾಕ್ಸ್ಕೊಳ್ಳಿಲ್ಲ ಶೇರ್ವಾ. ನಾನು ಎಲ್ಲ ಟ್ರೈ ಮಾಡಿದೆ. ಬಿರಿಯಾನಿಗೆ ಆ್ಯಕ್ಚುಲಿ ಎಲ್ಲೂ ಶೇರ್ವಾನೇ ಹಾಕ್ಸ್ಕೊಬಾರ್ದು ಕಣ. ಮೊಸರು ಬಜ್ಜಿ ಹಾಕ್ಸ್ಕೋಬೇಕು. ಹಾಕ್ಸ್ಕೊಂಡಲ್ಲ, ಚೆನ್ನಾಗಿತ್ತು. ಮೊಸರು ಬಜ್ಜಿ ಅವನಿಗೆ ಬೇಕು, ಅದಕ್ಕೆ ಕೇಳ್ತಾವನ ಅಷ್ಟೇ. ಮೊಸರು ಬಜ್ಜಿ ಇಲ್ಲ. ಬಟ್ ಒಳ್ಳೆ ಟ್ರೈ. ಕರೆಕ್ಟಾಗಿ ವೇಗ ಸಿಟಿ ಮಾಲ್ ಆಪೋಸಿಟ್ ಕರೆಕ್ಟಾಗೈತೆ. ಟ್ರೈ ಮಾಡಿ ಯಾರನ್ನ ಇಲ್ಲೇ ಸುತ್ತ. ಓನರ್ಸು ಅಷ್ಟೇ ತುಂಬ ಫ್ರೆಂಡ್ಲಿ ಆಗಿದ್ರು. ಇನ್ನು ಕೆಲ್ಸಕ್ಕೆ ಇಟ್ಕೊಳ್ಳಲ್ಲ ಅಂದ್ರೆ ಅದಕ್ಕೆ ಹೇಳ್ತಾ ಅಂದ್ಬಿಟ್ಟು ಇವಾಗ ಹಿಡಿದು ಕೂರ್ಸ್ಕೊಂಡಿದ್ದೀರಿ. ಓನರ್ಸ್ ಚೆನ್ನಾಗಿಲ್ಲ ಅಂದಿರೋನು. ಸರಿ, ಓಕೆ, ಒಳ್ಳೆ ಬಿರಿಯಾನಿ ಆಯಿತು. ಬರ್ತಡೇ ಶುಭಾರಂಭ ಆಗಿದೆ. ಎಕ್ಸ್ಪೆಕ್ಟೇಷನ್ ರೇಟ್ ಆಗಿಲ್ಲ. ಏನೋ ಒಂದು ಬಿರಿಯಾನಿ ಕತೆನ ಒಂದು ಬಿರಿಯಾನಿಯ ಬಿರಿಯಾನಿಯ ಕತೆ ಭಾಗ ಇಲ್ಲಿ ಒಂದು. ಭಾಗ 1 ಸಕ್ಸಸ್ಫುಲ್. ಟ್ರೆಜರ್ ಹಂಟ್ ಬಿರಿಯಾನಿ ಹಂಟ್ ಫಸ್ಟ್ ಎಪಿಸೋಡ್ ಮುಗೀತದೆ ಇಲ್ಲಿಗೆ. ಮುಗೀತದೆ ಎಲ್ಲ ಸಕ್ಸಸ್. ಭಾಗ 2 ಸಿಗಲ್ಲ. ಭಾಗ 2 ಪಕ್ಕ ಮಲ್ಲಿಕಾ, ಇಲ್ಲ ಅಂದರೆ ಯಾವುದೈತೆ ಹೊಸಕೋಟೆ. ಎರಡರಲ್ಲಿ ಯಾವ್ದಾನ ಒಂದು ಮಿಸ್ ಇಲ್ಲ. ಓಕೆ, ನೆಕ್ಸ್ಟ್ ನಾಳೆ ಒಂದು ಟ್ರಿಪ್ ಐತೆ, ಅಲ್ಲಿ ಸಿಗೋಣ. ಇದನ್ನು ಟಾಟಾ, ಬಾಯ್ ಬಾಯ್.